ದಲಿತ ಸಚಿವರ ಸೀಕ್ರೆಟ್ ಮೀಟಿಂಗ್ ಬೆನ್ನಲ್ಲೇ ಇದೀಗ ಸಿಎಂಗೆ ಅಹಿಂದ ನಾಯಕರ ಕಾಟ ಶುರುವಾಗಿದೆ. ಜಾತಿ ಜನಗಣತಿ ವರದಿ ಜಾರಿಗೆ ಇದೀಗ ಅಹಿಂದ ವರ್ಗ ಒತ್ತಾಯವನ್ನ ಮಾಡ್ತಾ ಇದೆ. ಇಲ್ಲಿ ಜಾತಿ ಜನಗಣತಿ ವಿಷಯವಾಗಿ ಒಂದಷ್ಟು ಪರ ವಿರೋಧ ಚರ್ಚೆಗಳ ಮಧ್ಯದಲ್ಲೇ ಅದನ್ನ ಜಾರಿಗೆ ತರುವಂತ ನಿಟ್ಟಿನಲ್ಲಿ ಸಿದ್ದರಾಮಯ್ಯ ಅವರು ಪ್ರಯತ್ನ ಪಡ್ತಾ ಇದ್ದಾರೆ, ಇಲ್ಲ ಅಂತಲ್ಲ. ಅದಕ್ಕೆ ಕಡಿವಾಣ ಹಾಕುವಂತ ಕೆಲಸ ಕೂಡ ಪ್ರಮುಖ ಸಮುದಾಯಗಳಿಂದ ಆಗ್ತಾ ಇದೆ. ಈಗ ಅಹಿಂದ ಸಂಘಟನೆಗಳು ಈ ವಿಷಯವಾಗಿ ಸಿಎಂ ವಿರುದ್ಧವೇ ತಿರುಗಿ ಬಿದ್ದಿವೆ. ಈ ನಿಟ್ಟಿನಲ್ಲಿ ಬೆಂಗಳೂರಲ್ಲಿ ಇವತ್ತು ಅಹಿಂದ ನಾಯಕರು ಸುದ್ದಿಗೋಷ್ಠಿಯನ್ನ ನಡೆಸ್ತಾರೆ. ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಮೇಲೆ ತಮ್ಮ ಮುನಿಸನ್ನ ವ್ಯಕ್ತಪಡಿಸೋದಕ್ಕೆ ಬೇಕಾದಂತ ತಯಾರಿಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ಈಗ ಸಿಎಂ ವಿರುದ್ಧನೇ ಅಹಿಂದ ಸಂಘಟನೆ ತಿರುಗಿ ಬಿದ್ದಿದೆ. ಇಷ್ಟು ದಿವಸ ಜಾತಿ ಜನಗಣತಿ ವರದಿಯನ್ನ ಜಾರಿಗೆ ತರಲಾಗುತ್ತೆ, ಅದನ್ನ ಬಹಿರಂಗಪಡಿಸಲಾಗುತ್ತೆ ಅಂತ ಕಾಯ್ತಾ ಇದ್ರು. ಆದ್ರೆ ದಿನ ಕಳೆದಂತೆ ಅದನ್ನ ಪೋಸ್ಟ್ಪೋನ್ ಮಾಡ್ತಾ ಇರೋದ್ರಿಂದ ಅಹಿಂದ ಸಮುದಾಯ ಇದೀಗ ಸಿಎಂ ವಿರುದ್ಧನೇ ತಿರುಗಿ ಬಿದ್ದಿದೆ. ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ರಿಪೋರ್ಟರ್ ಹೆಬ್ಬಾಕ ತಿಮ್ಮೇಗೌಡರು. ತಿಮ್ಮೇಗೌಡ್ರೆ, ಈಗ ಜಾತಿ ಜನಗಣತಿ ಬಹು ಚರ್ಚಿತ ವಿಷಯವಾಗಿದೆ. ಪ್ರಬಲ ಸಮುದಾಯಗಳು ಇದಕ್ಕೆ ಆಕ್ಷೇಪವನ್ನ ವ್ಯಕ್ತಪಡಿಸಿ ಈ ವರದಿ ಜಾರಿಗೆ ಬರಬಾರ್ದು ಅಂತ ಹೇಳ್ತಾ ಇದ್ರೆ, ಅಹಿಂದ ವರ್ಗ ಸಿದ್ದರಾಮಯ್ಯ ಮೇಲೆ ಒಂದು ಭರವಸೆಯನ್ನ ಇಟ್ಟಿತ್ತು, ಅದು ಫುಲ್ಫಿಲ್ ಆಗದಂತ ಹಿನ್ನೆಲೆಯಲ್ಲಿ ಈಗ ಅಹಿಂದ ವರ್ಗ ಯಾವ ತರ ತಿರುಗಿ ಬೀಳ್ತಾ ಇದೆ ಸಿದ್ದರಾಮಯ್ಯ ವಿರುದ್ಧ? ಅಹಿಂದ ವರ್ಗ ಕೇವಲ ಭರವಸೆ ಅಷ್ಟೇ ಎಲ್ಲ ಇಟ್ಟಿಲ್ಲ. ಅಹಿಂದ ವರ್ಗ CM ಸಿದ್ದರಾಮಯ್ಯನವರಿಗೆ ಕಳೆದ 2013 ಮತ್ತು 2023 ಚುನಾವಣೆಯಲ್ಲಿ ಸಾಕಷ್ಟು ಶಕ್ತಿಯನ್ನು ತುಂಬಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಬಹು ದಶಕಗಳ ಒಂದು ಬೇಡಿಕೆ ಅಂದರೆ ಅದು ಜಾತಿವಾರು ಜನಗಣತಿ ವರದಿ. ಆ ಒಂದು ಜಾತಿವಾರು ಜನಗಣತಿ ವರದಿಯನ್ನು ಬಿಡುಗಡೆ ಮಾಡಿ ಜಾರಿ ಮಾಡ್ತಾರೆ ಅನ್ನುವಂಥ ಒಂದು ವಿಶ್ವಾಸ ಅಹಿಂದ ವರ್ಗದಲ್ಲಿತ್ತು. ಆದರೆ CM ಸಿದ್ದರಾಮಯ್ಯನವರು ಎಲ್ಲೋ ಒಂದು ಕಡೆಯಾಗಿ ತಮ್ಮ ರಾಜಕೀಯ ಲಾಭಕ್ಕೋಸ್ಕರವಾಗಿ ಒಂದು ಜಾತಿವಾರು ಜನಗಣತಿ ವರದಿಯನ್ನು ಒಂದು ರೀತಿ ಬಳಸ್ಕೊಳ್ತಾ ಇದ್ದಾರಾ ಅನ್ನುವಂಥ ಒಂದು ಅನುಮಾನ, ಮತ್ತೊಂದು ಕಡೆಯಾಗಿ ಆತಂಕ ಇದೀಗ ಆ ಒಂದು ಸಮುದಾಯಕ್ಕೆ ಇದ್ದಂತೆ ಕಾಣಿಸ್ತಾ ಇದೆ. ಸೊ ಇದೀಗ ಇದರಿಂದ ಆತಂಕಗೊಂಡಿರ್ತಕ್ಕಂಥ ಅಹಿಂದ ಸಂಘಟನೆಗಳು CM ಸಿದ್ದರಾಮಯ್ಯನವ್ರ ವಿರುದ್ಧ ತೀವ್ರ ಆಕ್ರೋಶವನ್ನು ಹೊರಹಾಕೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಅದರಂತೆ ಏನು ಶೋಷಿತ ವರ್ಗಗಳ ಮಹಾಒಕ್ಕೂಟ, ಹಿಂದುಳಿದ ಜಾತಿಗಳ ಒಕ್ಕೂಟ ಸೇರಿದಂತೆ ಏನು ಅಹಿಂದ ಸಂಘಟನೆಗಳು CM ಸಿದ್ದರಾಮಯ್ಯನವ್ರ ಮೇಲೆ ಒತ್ತಡವನ್ನು ಏರೋದಕ್ಕೆ ಮುಂದಾಗಿದ್ದಾವೆ ಅಂತ ಹೇಳಲಾಗ್ತಾ ಇರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ CM ಸಿದ್ದರಾಮಯ್ಯನವರು ಅಧಿಕಾರಕ್ಕೆ ಬಂದಾಗಿನಿಂದಲೂ ಕೂಡ ನಾನು ಈ ವಾರ 2023ಕ್ಕೆ ಅಧಿಕಾರಕ್ಕೆ ಬಂದರೆ ನಾನು ಜಾತಿವಾರು ಜನಗಣತಿಯನ್ನು ಬಿಡುಗಡೆ ಮಾಡ್ತೀವಿ ಎನ್ನುವಂಥ ಒಂದು ಮಾತನ್ನು ಹೇಳಿದರು. ಆದರೆ 2.5 ವರ್ಷದ ಬಳಿಕ CM ಸಿದ್ದರಾಮಯ್ಯನವರು ಬದಲಾಗ್ತಾರೆ ಅನ್ನುವಂಥ ಒಂದು ಚರ್ಚೆಯೂ ಕೂಡ ಕೇಳಿ ಬರ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಇದೀಗ CM ಸಿದ್ದರಾಮಯ್ಯನವರು ಏನು ಈ ಕ್ಯಾಬಿನೆಟ್ಟು, ಮುಂದಿನ ಕ್ಯಾಬಿನೆಟ್ಟು ಮತ್ತು ಈ ರೀತಿಯಾಗಿ ಪ್ರತಿ ಕ್ಯಾಬಿನೆಟ್ನಲ್ಲೂ ಕೂಡ ಆ ಒಂದು ಜಾತಿವಾರು ಜನಗಣತಿ ವಿಷಯವನ್ನು ಮುಂದೂಡ್ಕೊಂಡು ಬರ್ತಾ ಇದ್ದಾರೆ. ಹಾಗಾದರೆ ಯಾಕೆ ಆ ಒಂದು ವರದಿಯನ್ನು ಬಿಡುಗಡೆ ಮಾಡ್ತಾ ಇಲ್ಲ, ಮತ್ತೊಂದು ಕಡೆಯಾಗಿ ಕ್ಯಾಬಿನೆಟ್ನಲ್ಲಿ ಇಡ್ತಾ ಇಲ್ಲ ಅನ್ನುವಂಥ ಒಂದು ನಿಟ್ಟಲ್ಲಿ ಇವತ್ತು ಶೋಷಿತ ವರ್ಗಗಳ ಮಹಾ ಒಕ್ಕೂಟ ಏನು ಪ್ರೆಸ್ ಮೀಟನ್ನು ಮಾಡಿ CM ಸಿದ್ದರಾಮಯ್ಯ ಸೇರಿದಂತೆ ಏನು ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಮತ್ತು ಕಾಂಗ್ರೆಸ್ ಹೈಕಮಾಂಡ್ ವಿರುದ್ಧ ಹೊರಹಾಕೋದಕ್ಕೆ ಚಿಂತನೆಯನ್ನು ನಡೆಸಿದೆ, ನಿರ್ಧಾರವನ್ನು ಮಾಡಿದೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಶರ್ಮಿತಾ, ಪ್ರೆಸ್ ಮೀಟಲ್ಲಿ ಏನೆಲ್ಲ ಆರೋಪಗಳನ್ನು ಮಾಡ್ತಾರೆ ಅಂತ ಹೇಳಿ. ಥ್ಯಾಂಕ್ ಯು ಸೋ ಮಚ್ ಹೆಬ್ಬಾಕ ತಿಮ್ಮೇಗೌಡರೆ ತಮ್ಮ ಇನ್ಫಾರ್ಮೇಷನ್ಗೆ.